ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋಲಿ ಫಸ್ಟ್ PUC ಕೆಮಿಸ್ಟ್ರಿ KCET 2024 ಗೆ ಸಂಬಂಧಿಸಿದಂತೆ ಫಸ್ಟ್ ಚಾಪ್ಟರ್ ಮತ್ತೆ ಸೆಕೆಂಡ್ ಚಾಪ್ಟರ್ ಇದೆಯಲ್ವಾ, ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಹಾಗೂ ಸ್ಟ್ರಕ್ಚರ್ ಆಫ್ ಆಟಮ್, ಈ ಎರಡು ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ. ಸೊ ನೋಡಿ, ನೆಕ್ಸ್ಟ್ ಫಸ್ಟ್ ಚಾಪ್ಟರ್ ಇಂದ ಬರ್ತಾ ಹೋದ್ರೆ ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಏನೇ ನೋಡ್ಕೋಬೇಕಂದ್ರೆ, first of all, ಇಲ್ಲಿ ನೋಡಿ SI system has 7 base units. Okay, now this is the very basic thing that you should know. First is length, that is SI unit, it is meter, mass kilogram, kg, okay, time second, and electric current ampere. Next thermodynamic temperature ge Kelvin, amount of substance ge mole, and luminous intensity ge ಕ್ಯಾಂಡಲಾ. ಸೊ ಈ ಒಂದು ಪಾಯಿಂಟ್ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಈ ಒಂದು ಪಾಯಿಂಟ್ ನೀವು ನೋಡ್ಕೋಬೇಕಾಗಿರುತ್ತೆ, ಯಾಕಂದ್ರೆ ದಿಸ್ ಈಸ್ ಒನ್ ಆಫ್ ದಿ ಆಸ್ಕ್ಡ್ ಕ್ವಶನ್ಸ್ ಇನ್ KCET. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರಿಫಿಕ್ಸಸ್ ಇನ್ SI ಸಿಸ್ಟಮ್ ಬಗ್ಗೆ ನೋಡಿದ್ರೆ, ಸೊ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ನಿಮ್ಮ ನಾಲೆಜ್ ಚೆಕ್ ಮಾಡಕ್ಕೆ ಇಂಥ ಕ್ವಶನ್ಸ್ ಬರ್ಬೋದು. ಸೊ ದೇರ್ ಇಸ್ ಅ ಚಾನ್ಸ್ ಆಫ್ ದೀಸ್ ಕ್ವಶನ್ಸ್ ಆಲ್ಸೋ. ಸೊ ಇಲ್ಲಿ ನೋಡಿ, ನೀವು ಪ್ರಿಫಿಕ್ಸಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದ್ರೆ ನೀವು ಸೆಕೆಂಡ್ PUC ಅಲ್ಲಿ ನ್ಯೂಮೆರಿಕಲ್ ಸಾಲ್ವ್ ಮಾಡೋಕೆ ಆಲ್ರೆಡಿ ಓದಿರ್ತೀರಾ. ಸೊ ಬಟ್ ಅಟ್ ದ ಹೈಯರ್ ಲೆವೆಲ್ ನೀವು ಆಲ್ಸೋ ಸ್ವಲ್ಪ ನೋಡ್ಕೊಂಡಿರ್ಬೇಕು. ನೋಡಿ, 10 ಡೆಕಾ, 10 to the power 2 ಹೆಕ್ಟೋ, 10 to the power of 3 ಕಿಲೋ, 10 to the power of 6 ಮೆಗಾ, 10 to the power of 9 ಗೀಗಾ ವರೆಗೂ ಗೊತ್ತಿರುತ್ತೆ. ನೆಕ್ಸ್ಟ್ 10 to the power of 12 ಟೆರಾ ಗೊತ್ತಿರುತ್ತೆ, 10 to the power of 15 ಪೆಟಾ, 10 to the power of 18 ಹೆಕ್ಸಾ, 10 to the power 21 ಝೆಟಾ, and 10 to the power of 24 ಯೋಟಾ ಅಂತ. ಓಕೆನಾ. ಸೊ ಇಲ್ಲಿ ನೋಡಿ ಮೈನಸ್, ಇಲ್ಲಿ ನಾನು ಇನ್ನೊಂದು ಹೈಲೈಟ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದಿ ಆಸ್ಕ್ಡ್ ಕ್ವಶನ್ಸ್. ಸೊ ನೋಡಿ 10 power -1 ಡೆಸಿ, ಆಮೇಲೆ ನೆಕ್ಸ್ಟ್ ಆತರ 10 power -2 ಸೆಂಟಿ, ನೆಕ್ಸ್ಟ್ 10 power -3 ಮಿಲಿ, 10 power -6 ಮೈಕ್ರೋ. ಸೊ ಆತರ ಹೋಗ್ತಾ ಹೋಗುತ್ತೆ. ನೋಡಿ 10 power -9 ಇಸ್ ನ್ಯಾನೋ, 10 power -12 ಇಸ್ ಪಿಕೋ, ಹೇಳ್ತೀವಲ್ಲ ಪಿಕೋಮೀಟರ್, ನ್ಯಾನೋಮೀಟರ್. ಸೊ ಆತರ ಇವೆಲ್ಲ ಪ್ರಿಫಿಕ್ಸಸ್. ಸೊ ಇವೆಲ್ಲ ನಿಮ್ಮ ನಾಲೆಜ್ ಚೆಕ್ ಮಾಡಕ್ಕೆ ಇಂಥ ಕ್ವಶನ್ಸ್ ಬರ್ಬೋದು. ಸೊ ಪ್ಲೀಸ್ ಅವೇರ್ ಆಫ್ ದೀಸ್ ಓಕೆ ಟಾಪಿಕ್ಸ್. ಅಂಡ್ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಸಿಗ್ನಿಫಿಕೆನ್ಸ್ ಫಿಗರ್ ಬೇಸಿಕಲಿ ನೀವು ಫಸ್ಟ್ PUC ಅಲ್ಲಿ ಓದಿರ್ತೀರಾ, ಬಟ್ ಈಗಾಗಲೇ ನಿಮ್ಗಿನ್ನ ಒಂದು ಬೇಸಿಕ್ ಐಡಿಯಾ ಹೇಳ್ಬೇಕಾದ್ರೆ ಈ 3 ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು ಸಿಗ್ನಿಫಿಕೆನ್ಸ್ ಪಾಯಿಂಟ್ಸ್ ಅಲ್ಲಿ. ಸೊ ನೋಡಿ, non-zero digits ಆರ್ ಆಲ್ವೇಸ್ ಸಿಗ್ನಿಫಿಕೆಂಟ್. ಓಕೆನಾ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, 4500 ಅಂತ. ಸೊ ಇಲ್ಲಿ non-zero digits ಅಂದ್ರೆ ಯಾವ ಡಿಜಿಟ್ ಝೀರೋ ಅಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್. ಸೊ ಇಲ್ಲಿ 4 and 5 is non-zero, ರೈಟ್. ಸೊ ಇದರಲ್ಲಿ ಎಷ್ಟು? 2 ಸಿಗ್ನಿಫಿಕೆಂಟ್ ನಂಬರ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಎನಿ ಝೀರೋ ಬಿಟ್ವೀನ್ 2 ಸಿಗ್ನಿಫಿಕೆಂಟ್ ನಂಬರ್ ಅಲ್ಲಿ ಸಿಗ್ನಿಫಿಕೆಂಟ್ ಆಗಿರುತ್ತೆ. 5008 ಅಂತ ಇದೆ ಅಲ್ವಾ. ಸೊ ಇಲ್ಲಿ 5 ಮತ್ತೆ 8 ಎರಡು ಈ ಮಧ್ಯದಲ್ಲೂ ಇವೆರಡು ಸಿಗ್ನಿಫಿಕೆಂಟ್ ಫಿಗರ್ಸ್, ಹೌದಲ್ವಾ, 5 8. ಸೊ ಇವೆರಡು ಮಧ್ಯದಲ್ಲಿ ಇರ್ತಕ್ಕಂಥ ನಂಬರ್ಸ್ ಅವು ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ನಂಬರ್ಸ್ ಇನ್ ದಿಸ್ ಇಸ್ 4. ನೆಕ್ಸ್ಟ್ ಪಾಯಿಂಟ್ ನೋಡಿ, a final zero or a trailing zero in the decimal portion only are significant. ಸೊ ಇಲ್ಲಿ ಡೆಸಿಮಲ್ ಆದ್ಮೇಲೆ ಇವೆರಡು ನಾನ್ ಝೀರೋ ನಂಬರ್ಸ್ ಅಲ್ವಾ. ಸೊ ಇದ್ರಲ್ಲಿ ಎರಡೇ ಇರುತ್ತೆ. ಡೆಸಿಮಲ್ ಆದ್ಮೇಲೆ non-zero ಬಂದು ಆಮೇಲೆ ಮತ್ತೆ ಝೀರೋ ಬಂದ್ರೆ ಅದು ಸಿಗ್ನಿಫಿಕೆಂಟ್ ಕೌಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ 0.00340. ಸೊ ಈ 340 ಕೌಂಟ್ ಆಗುತ್ತೆ ಇಲ್ಲಿ. ಓಕೆನಾ, ಈ 0 ಕೌಂಟ್ ಆಗುತ್ತೆ. ಸೊ ದಿಸ್ ಇಸ್ 3 ಸಿಗ್ನಿಫಿಕೆಂಟ್ ನಂಬರ್ಸ್. ನೆಕ್ಸ್ಟ್ ನೋಡಿ, ಡೆಸಿಮಲ್ ಆದ್ಮೇಲೆ 2 ಝೀರೋಸ್ ಇದೆ, ಅದಾದ್ಮೇಲೆ ಯಾವ್ದು non-zero ಟರ್ಮ್ ಇಲ್ಲ. ಸೊ ಆ 2 ಝೀರೋನು ನೀವು ಇನ್ಕ್ಲೂಡ್ ಮಾಡ್ಬೇಕಾಗಿರುತ್ತೆ. ಸೊ ಇದೇನು 508.00. ಸೊ ಇದ್ರಲ್ಲಿ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಯ್ತು? 5. ಸೊ ಇಷ್ಟಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್, ಒಂದು ಕ್ವಶನ್ ಕೊಡ್ತೀನಿ ನಿಮ್ಗೆ ಇಲ್ಲಿ ನೋಡಿ. ದಿಸ್ ಈಸ್ ಒನ್ ಆಫ್ ದಿ ಆಸ್ಕ್ಡ್ ಕ್ವಶನ್ಸ್. ಸೊ ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ Avogadro's number is, so Avogadro number n is equals to 6.022 into 10 power 23. ಸೊ ಇದನ್ನ ಬೇಸಿಕಲಿ ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಬರ್ದಿದ್ದ. ನಾವೇನ್ ಬರಿತೀವಿ, n into 10 power ಸಮಥಿಂಗ್ n ಅಂತ ಬರಿತೀವಿ ಅಲ್ವಾ. ಸೊ ಇದು ಆ ನೋಟೇಷನ್ ಅಲ್ಲಿ ಇದೆ. ಸೊ ಇದಕ್ಕೆ ನೀವು ಸಿಗ್ನಿಫಿಕೆಂಟ್ ಫಿಗರ್ ಹೇಗೆ ಕಂಡುಹಿಡಿತೀರಾ? ಸೊ ನಾನು ಹೇಳ್ದೆ ಅಲ್ವಾ, ಫಸ್ಟ್ ಆಫ್ ಆಲ್ ಡೆಸಿಮಲ್ ಆದ್ಮೇಲೆ non-zero ಇದ್ರೆ ಅವೆಲ್ಲ ಸಿಗ್ನಿಫಿಕೆಂಟ್. ಸೊ ಇಲ್ಲಿ 2 ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಡೆಸಿಮಲ್ ಆದ್ಮೇಲೆ 0 ಬಂದು ಆಮೇಲೆ non-zero ಬಂದಿದೆ. ಸೊ ಈ 0 ಸಿಗ್ನಿಫಿಕೆಂಟ್ ಇನ್ಕ್ಲೂಡ್ ಆಗುತ್ತೆ. ಅಂಡ್ ಎಸ್ ಆಬ್ವಿಯಸ್ಲಿ 6 non-zero ಆಗಿರೋದ್ರಿಂದ ಇದು ಸಿಗ್ನಿಫಿಕೆಂಟ್ ಆಗಿ ಇನ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು? 4. ಎಸ್, 4 ಇಸ್ ದಿ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಆಗಿ ನೋಡೋಣ, ಕೆಮಿಕಲ್ ಕಾಂಬಿನೇಷನ್. ಸೊ ಬೇಸಿಕಲಿ ಇವೆಲ್ಲ ಇಂಪಾರ್ಟೆಂಟ್ ಲಾಸ್. ಓಕೆನಾ, ಇವೆಲ್ಲ ಡೆಫಿನೇಷನ್ಸ್ ನೀವು NCERT ಅಲ್ಲಿ ಒಂದ್ಸತಿ ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ಈ ರೀಸನಿಂಗ್ ಅಂಡ್ ಅಸರ್ಷನ್ ಕ್ವಶನ್ಸ್ ಇರುತ್ತಲ್ವಾ, ಆ ತರ ಕ್ವಶನ್ಸ್ ಇದ್ರ ಮೇಲೆ ಬರ್ಬೋದು. ಸೊ ಇಲ್ಲಿ ನೋಡಿ, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್, ಓಕೆನಾ, ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಬೈ ಪ್ರಾಸ್ಟ್, ಓಕೆ, ಅಂಡ್ ಲಾ ಆಫ್ ಮಲ್ಟಿಪಲ್ ಪ್ರೊಪೋರ್ಷನ್ ಬೈ ಡೆಲ್ಟಾನ್, ಅಂಡ್ ಗೇ ಲೂಸಾಸ್ ಲಾ ಆಫ್ gaseous volume. So yes,
ನೆಕ್ಸ್ಟ್ ಇವು ಇಂಪಾರ್ಟೆಂಟ್ ಲಾಸ್ ಆಯ್ತು ಓಕೆನಾ ಕೆಮಿಕಲ್ ಕಾಂಬಿನೇಷನ್ಸ್ಗೆ. ಅಂಡ್ ಇಲ್ಲಿ ನೋಡಿ ಡೆಲ್ಟಾನ್ಸ್ ಅಟಾಮಿಕ್ ಥಿಯರಿ ಇಲ್ಲಿ ಯಾಕೆ ಹೈಲೈಟ್ ಮಾಡಿದ್ದೀನಿ ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು NCERT ಅಲ್ಲಿ ಅದಕ್ಕೆ. ಸೊ ದಿಸ್ ಪಾಯಿಂಟ್ ವಾಸ್ ಕುಡಂಟ್ ಎಕ್ಸ್ಪ್ಲೈನ್ ದಿ ಲಾ ಆಫ್ ಗೇಸಸ್ ವಾಲ್ಯೂಮ್. ಸೊ ಒಂದು ಡ್ರಾಬ್ಯಾಕ್ ಕೇಳ್ಬೋದು ಓಕೆನಾ ಡೆಲ್ಟಾನ್ಸ್ ಅಟಾಮಿಕ್ ಥಿಯರಿಲಿ. ಸೊ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್. ನೆಕ್ಸ್ಟ್ ನಿಮ್ಮ ರೈಟ್ ಸೈಡ್ ನೋಡಿ ಮೊಲಾಲಿಟಿ ಓಕೆನಾ. ಸೊ ಇವೆರಡು ಇಂಪಾರ್ಟೆಂಟ್ ಟರ್ಮ್ಸ್. ಬೇಸಿಕಲಿ ನೀವು ಇನ್ನ ಸೆಕೆಂಡ್ PUC ಅಲ್ಲಿ ಓದಿರ್ತೀರಾ ಅಂಡ್ ಫಸ್ಟ್ PUC ಅಲ್ಲಿ ಹ್ಯಾಸ್ ಅ ಬೇಸ್ ನಿಮ್ಗೆ ಬಂದಿತ್ತು. ಸೊ ಅಲ್ಲಿ ನೀವು ಕಲ್ತಿರ್ತೀರಾ. ಸೊ ಮೊಲಾರಿಟಿ ಏನಪ್ಪ ಕ್ಯಾಪಿಟಲ್ M ಇದನ್ನ ಇಂಡಿಕೇಟ್ ಮಾಡ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಓಕೆ, n solute by volume of solution in liter. And molality is nothing but number of moles of solute by weight of solvent in kg. ನೀವು ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ಇದನ್ನ ಬಾಯ್ ಹೊಡೆದ್ಬಿಡಿ ಅಷ್ಟೇ. n solute by v of solution in liter. ನೆಕ್ಸ್ಟ್ ಮೊಲಾಲಿಟಿಗೆ n solute by weight of solvent in kg ಅಷ್ಟೇ. ಸೊ ಇಲ್ಲಿ ನಾವಿಲ್ಲಿ n ಇಂಡಿಕೇಟ್ ಮಾಡ್ತಿದೀವಲ್ಲ, ಇದೇನು ಈ n is nothing but mass by ಮೋಲಾರ್ ಮಾಸ್. ಸೊ ಏನೇ ಒಂದು ಸಬ್ಸ್ಟೆನ್ಸ್ ಮಾಸ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, ಮತ್ತೆ ಆ ಸಬ್ಸ್ಟೆನ್ಸ್ ನಮ್ಗೆ ಗೊತ್ತಿರುತ್ತೆ. ಸೊ ಅದನ್ನ ಮೋಲಾರ್ ಮಾಸ್ ಕಂಡು ಹಿಡಿತೀವಿ. ಸೊ ನಮ್ಗಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಮೊಲಾರಿಟಿನೂ ಕಂಡು ಹಿಡಿಬಹುದು, ಮೊಲಾಲಿಟಿನೂ ಕಂಡು ಹಿಡಿಬಹುದು. ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಮೊಲಾಲಿಟಿ ಇಟ್ ಈಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಎಸ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ಡ್ ಇನ್ ದಿ NCERT. ಏನಂದ್ರೆ ಈ ಮೊಲಾಲಿಟಿ ಇದೆಯಲ್ವಾ, ದಿಸ್ ಇಸ್ ಟೆಂಪರೇಚರ್ ಇಂಡಿಪೆಂಡೆಂಟ್. ಸೊ ಬೇಸಿಕಲಿ ಇವೆಲ್ಲ ಪಾಯಿಂಟ್ಸ್ ನೀವು ಒಂದ್ ಕಡೆ ಬರ್ದಿಟ್ಕೊಂಡ್ಬಿಡಿ. ಓಕೆ, ಸೊ ದಟ್ ಈಸ್ ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಓದಕ್ಕೆ ಈಸಿ ಆಗತ್ತೆ ಅಂತ. ನೆಕ್ಸ್ಟ್ ನೋಡಿ 1 AMU that is atomic mass unit is 1/12th mass of an atom of carbon 12. ಓಕೆನಾ, carbon 12 isotope ನ 1/12th mass of is nothing but 1 AMU. So its value ಎಷ್ಟಂದ್ರೆ 1 AMU is equals to 1.6603 into 10 power minus 27 kg. ಓಕೆನಾ, ಸೊ ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಈಕ್ವಲ್ಸ್ ಟು n ಇಂಟು ಎಂಪರಿಕಲ್ ಫಾರ್ಮುಲಾ. ಇದು ಇಂಪಾರ್ಟೆಂಟ್ ಏನಂದ್ರೆ ಟಾಪಿಕ್ ನಿಮ್ಮ ಫಸ್ಟ್ ಚಾಪ್ಟರ್ ಇಂದ. ಸೊ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಇಲ್ಲಿ ನೋಡಿ ಏನ್ ಕೊಡ್ತಾರೆ ನಿಮಗೆ, ಅಕಸ್ಮಾತ್ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ರೆ ಎಂಪರಿಕಲ್ ಫಾರ್ಮುಲಾ ಕಂಡು ಹಿಡಿಯಕ್ಕೆ ಕೇಳ್ತಾರೆ. ಸೊ ಎಂಪರಿಕಲ್ ಫಾರ್ಮುಲಾಗ್ ನೀವೇನ್ ಇದಾಕ್ಬೇಕಂದ್ರೆ ಫಸ್ಟ್ ಆಫ್ ಆಲ್ n ಹುಡುಕ್ಬೇಕು. ಸೊ n ಅಲ್ಲಿ ಏನು n ಇಸ್ ನಥಿಂಗ್ ಬಟ್ ಮಾಲಿಕ್ಯುಲರ್ ಮಾಸ್ ಬೈ ಎಂಪರಿಕಲ್ ಫಾರ್ಮುಲಾ ಮಾಸ್. ಓಕೆನಾ, ಸೊ ದಟ್ ಈಸ್ ಹೌ ಇಟ್ ಈಸ್ ಕ್ಯಾಲ್ಕುಲೇಟೆಡ್. ಮುಂದೆ ಹೇಳ್ತೀನಿ ನಾನು ನಿಮ್ಗೆ ಒಂದು ಕ್ವಶನ್ ಬೇಸ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಆತರ ಒಂದು ಕ್ವಶನ್ ಇರುತ್ತೆ ಮುಂದೆ. ಸೊ ನೋಡ್ತಾ ಹೋಗಿ. ನೆಕ್ಸ್ಟ್ ಈ ಕಡೆ ನೋಡಿ ಆವರೇಜ್ ಅಟಾಮಿಕ್ ಮಾಸ್. ಸೊ ಎಸ್, ಆವರೇಜ್ ಅಟಾಮಿಕ್ ಮಾಸ್ ಇಸ್ ನಥಿಂಗ್ ಬಟ್ ಸಮೇಷನ್ ಆಫ್ xi ai divided by summation of xi. ಸೊ ಇಲ್ಲಿ xi ಏನ್ ಇಸ್ ನಥಿಂಗ್ ಬಟ್ ಅಬೆಂಡೆನ್ಸ್ ಆಫ್ ಐಸೋಟೋಪ್ಸ್ ಅಂಡ್ ai is nothing but ಮಾಸ್ ನಂಬರ್ ಆಫ್ ಐಸೋಟೋಪ್ಸ್, ಗಿವನ್ ಐಸೋಟೋಪ್ಸ್. ಓಕೆನಾ, ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡ್ಬೇಡಿ. ಇದ್ರ ಮೇಲೆ ಒಂದು ನೆಕ್ಸ್ಟ್ ಕ್ವಶನ್ ಇರುತ್ತೆ. ಸೊ ಆ ಕ್ವಶನ್ ನೋಡಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗ್ಬಿಡುತ್ತೆ. ಸೊ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನೋಡಿ ಇನ್ ಒನ್ ಪಾಯಿಂಟ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ಸ್ ಟು 2 into ವೇಪರ್ ಡೆನ್ಸಿಟಿ. ಓಕೆನಾ, 2 times of ವೇಪರ್ ಡೆನ್ಸಿಟಿ. ಇದು ಒಂದು ಆಸ್ಕ್ಡ್ ಕ್ವಶನ್. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮೋಲಾರ್ ಮಾಸ್ ಇಸ್ ನಥಿಂಗ್ ಬಟ್ 2 times of ವೇಪರ್ ಡೆನ್ಸಿಟಿ. And yes, obviously ನಿಮಗೆ ಮೋಲ್ ಗೊತ್ತಿರುತ್ತಲ್ಲ, ಮೋಲ್ ಕಾನ್ಸೆಪ್ಟ್. ದಟ್ ಈಸ್ ಮೋಲಾರ್ ವಾಲ್ಯೂಮ್ ಇಸ್ ನಥಿಂಗ್ ಬಟ್ 22.4 liter for 1 atmospheric pressure at STP. Okay, and Avogadro's number 6.02 into 10 to the power of 23. ಇಲ್ಲಿ ಬೇಸಿಕಲಿ ಇನ್ನೊಂದು ಪಾಯಿಂಟ್ ನೀವು ಏನ್ ನೋಡ್ಕೋಬೇಕಂದ್ರೆ, ನಾನು ಇಲ್ಲಿ ಬರೆಯೋದು ಮರೆತು ಹೋದೆ. ಸೊ ಮೋಲಾರ್ ವಾಲ್ಯೂಮ್ ಇಸ್ ನಥಿಂಗ್ ಬಟ್ 22.4 liters ಫಾರ್ 1 atmospheric pressure. ಓಕೆನಾ, ಬಟ್ 1 bar ಪ್ರೆಷರ್ ಕೊಟ್ರೆ 22.7 ತಗೊಳ್ಳಿ ನೀವು. ಓಕೆನಾ, ಸೊ 22.7 ಫಾರ್ 1 bar ಪ್ರೆಷರ್ಗೆ 22.7 and 22.4 ಫಾರ್ 1 atmospheric pressure at STPs. ಸೊ ನೆಕ್ಸ್ಟ್ ನೋಡೋಣ ಕ್ವಶನ್ಸ್. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನಂದ್ರೆ, ಗಿವನ್ ದಟ್ ದಿ ಅಬಂಡೆನ್ಸಸ್ ಆಫ್ ಐಸೋಟೋಪ್ಸ್. ಓಕೆ ನೋಡಿ ಐರನ್ದು ಐಸೋಟೋಪ್ಸ್ ಕೊಟ್ಟಿದ್ದಾರೆ ಇವು ಮೂರು. ಸೊ ಅಬೆಂಡೆನ್ಸ್ ಎಷ್ಟಿದ್ರದ್ದು 5%, 90% and 5% ರೆಸ್ಪೆಕ್ಟಿವ್ಲಿ. ಓಕೆನಾ, ದಿ ಅಟಾಮಿಕ್ ಮಾಸ್ ಆಫ್ ದಟ್ ಐರನ್ ಈಸ್. ಸೊ ಆವರೇಜ್ ಅಟಾಮಿಕ್ ಮಾಸ್ ಕೇಳಿದ್ದಾರೆ. ಇಲ್ಲಿ ನೋಡಿ ಅಟಾಮಿಕ್ ಮಾಸ್ ಕ್ವಶನ್ ಎಲ್ಲ ಕೇಳಿದ್ದಾರೆ, ವಾಟ್ ಈಸ್ ಅಟಾಮಿಕ್ ಮಾಸ್. ಸೊ ನಿಮ್ಗೆ ಇಲ್ಲಿ ಗೊತ್ತಾಯ್ತು ನೀವು ಏನ್ ಮಾಡ್ಬೇಕು ಈ ಕ್ವಶನ್ ಅಲ್ಲಿ, ಆವರೇಜ್ ಅಟಾಮಿಕ್ ಮಾಸ್ ಕಂಡು ಹಿಡಿಬೇಕು. ಸೊ ಆವರೇಜ್ ಅಟಾಮಿಕ್ ಮಾಸ್ ನಾನು ಆಗ್ಲೇ ಏನ್ ಹೇಳಿದೆ, ಇಲ್ಲಿ ನೋಡಿ ನಾನು ಇಲ್ಲಿ ಫಾರ್ಮುಲಾ ತೋರಿಸಿದೆ ನಿಮ್ಗೆ. ಸಮೇಷನ್ ಆಫ್ ಅಬೆಂಡೆನ್ಸಸ್ ಆಫ್ ಐಸೋಟೋಪ್ಸ್ ಇಂಟು ಮಾಸ್ ನಂಬರ್. ಸೊ ಇಲ್ಲಿ ನೋಡಿ ಮಾಸ್ ನಂಬರ್ ಇವರೇ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ದಿಸ್ ಇಸ್ 54, 56 and 57. ಸೊ ಐಸೋಟೋಪ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಮಾಸ್ ನಂಬರ್ ಇರಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಮಾಸ್ ನಂಬರ್ಸ್ ಇದೆಯಲ್ಲ, ಇಲ್ಲಿ ನೋಡಿ 54, 56 and 57. ಫೈನ್, ಇದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಇದು ಯಾಕೆ, ಅಬೆಂಡೆನ್ಸಿಸ್ ಅಲ್ವಾ. ಸೊ 54 into 5, okay, and 56 into 90 plus 57 into 5. ಇಲ್ಲಿ ಪ್ಲಸ್ ಮಾಡ್ಬೇಕು. ಸಮೇಷನ್ ಇದೆಲ್ಲ ಫಾರ್ಮುಲಾ ಅಲ್ಲಿ ಸಮೇಷನ್ ಇದೆ. ಇಲ್ಲಿ ನೋಡಿ ದಿಸ್ ಇಸ್ ಸಮೇಷನ್ ಇದೆ ಅಲ್ವಾ. ಸೊ ಇಲ್ಲಿ ಸಮೇಷನ್ ನೋಡ್ಬೇಕು.
ಸೊ ಇಲ್ಲಿ ನೋಡಿ 5 into 54 ಪ್ಲಸ್ 90 into 56 ಪ್ಲಸ್ 5 into 57 ಗೊತ್ತಾಯ್ತಲ್ವಾ. 54 into 5 ಈ ತರ ಕ್ವಶನ್ಸ್ ಕೊಟ್ಟು ವೆರಿ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ 56 into 90, ನೆಕ್ಸ್ಟ್ 57 ಇದೆಯಲ್ವಾ, ಅದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಅಂಡ್ 3 ಆಡ್ ಮಾಡ್ಬಿಡಿ. ಓಕೆನಾ, ಆಡ್ ಮಾಡಿ ಅದನ್ನ ಡಿವೈಡೆಡ್ ಬೈ 100. ಸೊ 100 ಇಸ್ ಈ 100 ಹೆಂಗ್ ಸಿಕ್ತು ನಮಗೆ, ಬೇಸಿಕಲಿ ಅಬೆಂಡೆನ್ಸಸ್ ಕೊಟ್ಟಿರ್ತಾರೋ ಇದನ್ನ ಸಮೇಶನ್ 100. ಸೊ ನೋಡಿ 5 plus 90 plus 5 is nothing but 100. ಸೊ 100 ಹಾಕಿ ವೆರಿ ಈಸಿಯಾಗಿ ಬರುತ್ತೆ ಆನ್ಸರ್ 55.95%. ಓಕೆನಾ, ಫಸ್ಟ್ ಟೈಮ್ ನಿಮಗೆ ಕನ್ಫ್ಯೂಷನ್ ಅನ್ಸ್ಬೋದು, ಬಟ್ ಏನಿಲ್ಲ, ಐಸೋಟೋಪ್ಸ್ ಮಾಸ್ ನಂಬರ್ ಇರುತ್ತಲ್ವಾ, ಸೊ ಅದನ್ನ ಅಬೆಂಡೆನ್ಸಸ್ ಜೊತೆ ಮಲ್ಟಿಪ್ಲೈ ಮಾಡಿ ಅಂಡ್ ಡಿವೈಡೆಡ್ ಬೈ ಟೋಟಲ್, ಓಕೆನಾ, ಅಬೆಂಡೆನ್ಸಸ್ ಮಾಡಿ, ಸೊ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನೋಡೋಣ, ದಿ ಮಾಸ್ ಆಫ್ ಅನ್ ಆಟಮ್ ಆಫ್ ಆಕ್ಸಿಜನ್. ಸೊ ಇಂಥ ಕ್ವಶನ್ಸ್ಗೆಲ್ಲ ನೀವು ಹೆದರೋ ಅವಶ್ಯಕತೆ ಏನಿಲ್ಲ, ಇವೆಲ್ಲ ತುಂಬಾ ಅಂದ್ರೆ ತುಂಬಾ ಈಸಿ ಕ್ವಶನ್ಸ್ ರಿಗಾರ್ಡಿಂಗ್ ನಿಮ್ಗೆ ಬೇಸಿಕ್ಸ್ ಗೊತ್ತಿರ್ಬೇಕಷ್ಟೇ. ಇಲ್ಲಿ ನೋಡಿ, ದಿ ಮಾಸ್ ಆಫ್ ಅನ್ ಆಟಮ್ ಆಫ್ ಆಕ್ಸಿಜನ್. ಸೊ ನಮ್ಗೆ ಗೊತ್ತು ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ಗ್ರಾಮ್ ಅಟಾಮಿಕ್ ಮಾಸ್ ಬೈ ಅವೊಗಡ್ರೋ ನಂಬರ್. ಓಕೆ, ಹೌದಲ್ವಾ. ಸೊ ಇಲ್ಲಿ ನೋಡಿ 16 ಡಿವೈಡೆಡ್ ಬೈ ಆಲ್ ರೌಂಡ್ ತಗೊಂಡಿದೆ 16 to 10 to the power of 23. ಸೊ ಇಲ್ಲಿ ನಿಮ್ಗೆ ಈ ತರ ಕ್ವಶನ್ಸ್ ತುಂಬಾ ಟೈಮ್ ಹಿಡಿಯುತ್ತೆ. ಓಕೆನಾ, ಇವೆಲ್ಲ ಸಾಲ್ವ್ ಮಾಡಿ. ಸೊ ಇಲ್ಲಿ ಬೇಸಿಕಲಿ ನೀವು KCT ಅಲ್ಲಿ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೋಡ್ಕೋಬೇಕಂದ್ರೆ ಎಲಿಮಿನೇಟ್ ಮಾಡೋದು. ಸೊ ಇಲ್ಲಿ ನೋಡಿ ಹೇಳ್ಕೊಡ್ತೀನಿ ಈ ಕ್ವಶನ್ಗೆ ಹೇಗೆ ಆಪ್ಷನ್ಸ್ ನ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡಿ 10 to the power of 23 ಇದೆ. ಸೊ ಇದು ಯಾರಾದ್ರೂ ಹೇಳ್ಬೋದು ಬೇಕಂದ್ರೆ ಇದು ಮೇಲ್ ಬಂದ್ರೆ 10 to the power of -23 ಆಗತ್ತೆ ಅಂತ, ಹೌದಲ್ವಾ. ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿ 10 to the power of 23 ಇದೆ. ಓಕೆನಾ, ಇದು ರಾಂಗ್. ಸೊ ಇದು ಎಲಿಮಿನೇಟ್ ಆಗೋಯ್ತು. ಇಲ್ಲೂ ಅಷ್ಟೇ ಬಿ ಆಪ್ಷನ್ ಅಲ್ಲಿ ನೋಡಿ 10 to the power of 23 ಇದೆ, ಇದು ಎಲಿಮಿನೇಟ್ ಆಗೋಯ್ತು. ಈಗ ಆಲ್ರೆಡಿ ಎ ಅಂಡ್ ಬಿ ನಿಮ್ಮ ಎಲಿಮಿನೇಟ್ ಆಯ್ತು, ಇವೆರಡು ತಪ್ಪಂತ ನಿಮಗೆ ಗೊತ್ತಾಯ್ತು. ಸೊ ಈಗ ಉಳಿದಿರೋದು ಯಾವುದು, ಸಿ ಅಂಡ್ ಡಿ. ಸೊ ಸಿ ಅಂಡ್ ಡಿ ಅಲ್ಲಿ ನೀವು ಏನ್ ಮಾಡ್ಬೇಕು, ಇಲ್ಲಿ ನಿಮ್ ನೋಡಿ 16/6 ಇದೆಯಲ್ವಾ, ಸೊ ಆಲ್ಮೋಸ್ಟ್ ಏನಿದು 2 ನಿಯರ್ ಆಗಿರುತ್ತೆ, 2 ಸಮಥಿಂಗ್ 2 ಪಾಯಿಂಟ್ ಏನೋ ಬರಬೇಕು, 4 ಅಂತ ಬರಕ್ ಆಗಲ್ಲ. ಓಕೆನಾ, ಸೊ 6 into 2 12, ಸೊ 2 ಪಾಯಿಂಟ್ ಏನೋ ಬರ್ಲೇಬೇಕು ಇಲ್ಲಿ. ಓಕೆನಾ, ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್ ಸಿ. ತಕ್ಷಣ ನಿಮ್ 30 seconds ಅಲ್ಲಿ ಕ್ವಶನ್ ಸಾಲ್ವ್ ಮಾಡ್ಬೋದು ಅಷ್ಟೇ. ಓಕೆನಾ, ಸೊ ರಿಗಾರ್ಡಿಂಗ್ ನಿಮ್ಗೆ ಗೊತ್ತಿರಬೇಕು, ಇದ್ ಮೇಲೆ ಹೋದಾಗ ಮೈನಸ್ ಆಗುತ್ತೆ. ಸೊ ಆಲ್ರೆಡಿ 23 10 to power 23 ಇವೆರಡು ಆಪ್ಷನ್ಸ್ ಕಟ್ ಆಗೋಯ್ತು. ಸೊ ಸಿ ಅಂಡ್ ಡಿ ಅಲ್ಲಿ ನೋಡ್ತಾ ಹೋದ್ರೆ ಇದು ಯಾವ್ದು ನಿಯರೆಸ್ಟ್ ವ್ಯಾಲ್ಯೂ ಬರುತ್ತೆ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಸಿ ಇಸ್ ದಿ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದಿ ಗ್ಯಾಸ್ of mass 7.5 gram occupies a volume of 5.6 liters at STP, the gas. ಸೊ ಈ ಕ್ವಶನ್ಸ್ ಫಸ್ಟ್ ಆಫ್ ಆಲ್ ಈ ಫಸ್ಟ್ ಚಾಪ್ಟರ್ ಇದೆಯಲ್ವಾ, ಸಮ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಲ್ಲಿ. ಸೊ ಇಂತಹ ಕ್ವಶನ್ಸ್ ಬರೋದು ಮೆಜಾರಿಟಿ ಆಫ್ ದಿ ಟೈಮ್ಸ್, ಇಂತಹ ಕ್ವಶನ್ಸ್ ಕೊಡ್ತಾರೆ. ಮತ್ತೆ ಇವೆಲ್ಲ ಕ್ವಶನ್ಸ್ ಬಹಳ ಅಂದ್ರೆ ಬಹಳ ಈಸಿ. ನೋಡಿ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 7.5 grams ಕೊಟ್ಟಿದ್ದಾರೆ, 5.6 ಲೀಟರ್ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕು, 7.5 grams ಬರ್ಕೊಳ್ಳಿ, 5.6 ಲೀಟರ್ಸ್ ಬರ್ಕೊಳ್ಳಿ. ಸೊ ನಿಮ್ಗೆ ಆಗ್ಲೇ ಫಾರ್ಮುಲಾದಲ್ಲಿ ಹೇಳ್ದೆ ನಾನು, ಹೌದಲ್ವಾ. ಇದು ನೋಡಿ ಅಟ್ STP ಕೊಟ್ಟಿದ್ದಾರೆ, ಲೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನಾನು ನಿಮ್ ಫಾರ್ಮುಲಾ ಅಲ್ಲಿ ಹೇಳಿದೆ, ಏನ್ ಮಾಡ್ಬೇಕು ನೀವು 22.4 ಲೀಟರ್ಸ್ ಫಾರ್ 1 atmospheric pressure. ಇಲ್ಲಿ ನೀವು ಏನ್ ಮಾಡ್ತೀರಾ, ಇಲ್ಲಿ ಕೆಳಗೆ ಬರ್ಕೊಳ್ಳಿ 22.4 ಲೀಟರ್ಸ್, 5.6 ಲೀಟರ್ ಅಂಡ್ 22.4 ಲೀಟರ್. ಸೊ ಇದು ಮತ್ತೆ ಇಲ್ಲಿ ನಿಮ್ಗೆ ಏನ್ ಕಂಡು ಹಿಡಿಬೇಕು, ಮಾಸ್. ಓಕೆನಾ, ಗ್ಯಾಸ್ ಮಾಸ್ ಕಂಡು ಹಿಡಿಬೇಕು. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನಿಮ್ದು. ಸೊ ಇಲ್ಲಿ ಈಸಿಯಾಗೆ ನೀವು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಂದ್ರೆ 5.6 ಇದನ್ನ ಎಷ್ಟು ಸತಿ ಮಲ್ಟಿಪ್ಲೈ ಮಾಡಿದ್ರೆ 22.4 ಬರುತ್ತೆ. ಆಬ್ವಿಯಸ್ಲಿ 4 times ಇಂಟು 4 ಮಾಡಿ ನೋಡಿ, 5.6 ಇಂಟು 4 ಮಾಡಿದ್ರೆ ನಿಮಗೆ 22.4 ಬರುತ್ತೆ. 7.5 ಗ್ರಾಮ್ ಅದನ್ನ ಇಂಟು 4 ಮಾಡ್ಬೇಡಿ, ಎಷ್ಟು ಬರುತ್ತೆ ನಿಮ್ಗೆ 30 ಬರುತ್ತೆ. ಎಷ್ಟು ಈಸಿ ಇದೆ ನೋಡಿ. ಸೊ ಎಸ್, ಈಗ ಈ 30ನ ನೀವು ಐಡೆಂಟಿಫೈ ಮಾಡ್ಬೇಕು, ಯಾವ್ದ್ರದ್ದು ಇದು 30 grams ಅಂತ. ಸೊ NO ಇಸ್ ನಥಿಂಗ್ ಬಟ್ 30 grams ಇರುತ್ತೆ ಇದರದ್ದು ಮಾಸ್. ಓಕೆನಾ, ಸೊ ಈ ತರ ಈಸಿ ಕ್ವಶನ್ಸ್ ನಾನು ಹೇಳ್ದೆ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡೋಣ, ದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ 7.2 grams ಆಫ್ ಪೆಂಟೇನ್. ಸೊ ಆಬ್ವಿಯಸ್ಲಿ ಈಗ ನಿಮ್ಗೆ ಇಲ್ಲಿ ಆರ್ಗ್ಯಾನಿಕ್ ಬಂತು. ಸೊ ಪೆಂಟೇನ್ ಅಂದ್ರೆ ಏನು, C5H12. ಪೆಂಟೇನ್ ಇಸ್ ನಥಿಂಗ್ ಬಟ್ C5H12. ಓಕೆನಾ, ಸೊ ದಿಸ್ ಮಾಸ್ ಕಂಡು ಹಿಡೀರಿ ಇದರದ. ಸೊ 5 into 12 ಪ್ಲಸ್ 12 into 1. ಸೊ ಈ 5 ಇದೆಯಲ್ವಾ, ಕಾರ್ಬನ್ ಜೊತೆ ಮಲ್ಟಿಪ್ಲೈ ಮಾಡಿ 12. ಓಕೆನಾ, ಮಾಸ್ ನಂಬರ್ ಕಾರ್ಬನ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ 5 into 12 into 1 ಎಷ್ಟು ಬರುತ್ತೆ, 72 grams ಬರುತ್ತೆ. ಸೊ ಈಗ 72 grams ಅಲ್ಲಿ ಅವೊಗಡ್ರೋ ನಂಬರ್ಸ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಎಷ್ಟು, 6.022 into 10 power 23. ಅದೇ ತರ ಸೇಮ್ ಕಾನ್ಸೆಪ್ಟ್ಸ್ ಇಲ್ಲೂ ಅಪ್ಲೈ ಮಾಡ್ಬೇಕು ನೀವು. 72 grams ಅಲ್ಲಿ 6.022 into 10 to the power of 23 ಇದ್ರೆ 7.2 grams ಅಲ್ಲಿ ಎಷ್ಟಿದೆ ಅಂತ ಇವ್ರು ಕೇಳಿದ್ದಾರೆ, ಹೌದಲ್ವಾ. ನಿಮ್ಗೆ ಇಲ್ಲಿ ಏನ್ ಕೇಳಿರೋದು ಕ್ವಶನ್ ಅಲ್ಲಿ 7.2 grams ಅಲ್ಲಿ ಎಷ್ಟಿದೆ ಅಂತ. ಸೊ ಬೇಸಿಕಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 72ನ ನೀವು ಏನ್ ಮಾಡಿದ್ರೆ 7.2 ಬರುತ್ತೆ. ಓಕೆ, ನೀವು ಏನ್ ಮಾಡಿದ್ರೆ 7.2 ಬರುತ್ತೆ. 72ನ ಡಿವೈಡೆಡ್ ಬೈ 10 ಮಾಡಿದ್ರೆ ತಾನೆ. ಸೊ 72 divided by 10 is nothing but your 7.2. ಸೊ ಸಿಮಿಲರ್ಲಿ ನೀವು ಇದನ್ನ 6.022 into 10 power 23ನ ಡಿವೈಡ್ ಬೈ 10 ಮಾಡಿ. ಸೊ ಆಬ್ವಿಯಸ್ಲಿ ಏನ್ ಆನ್ಸರ್ ಬರುತ್ತೆ ನಿಮ್ದು, 6.022 into 10 to the power of 22. ಇಲ್ಲಿದೆಯಲ್ವಾ ನೋಡಿ 22.
ಅಷ್ಟೇ, ಈಸಿಯಾಗಿ ಈ ಕ್ವಶನ್ ಸಾಲ್ವ್ ಮಾಡಬಹುದು. ಸೊ ಬೇಸಿಕಲಿ ಒಂದ್ಸತಿ ನಿಮ್ಗೆ ನೋಡಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸತಿ ನೋಡಿ ವಿಡಿಯೋನ, ಸೊ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಥವಾ ಒಂದ್ಸತಿ ಬರ್ದ್ ನೋಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಬಿಕಾಸ್ ಒಂದ್ಸತಿ ಬರ್ದ್ರೆ ನಿಮ್ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಇಂಥದ್ದು ಯಾವ ಕ್ವಶನ್ಸ್ ಕೊಟ್ಟು ನೀವು ಈಸಿಯಾಗಿ ಮಾಡ್ಬೋದು. ಸೊ ಬೇಸಿಕಲಿ ನಾನು ಹೇಳಿದೆ ಅಲ್ವಾ, ಈ ವೆರೈಟಿ ಟೈಪ್ ಆಫ್ ಕ್ವಶನ್ಸ್ ಓಕೆ, ಈ ಚಾಪ್ಟರ್ ಇಂದ ಮೆಜಾರಿಟಿ ಆಫ್ ದೀಸ್ ಕ್ವಶನ್ಸ್ ಆರ್ ದಿಸ್ ಫಾರ್ಮ್. ಹೇಳಿದೀನಲ್ವಾ, ಇದೇ ಮೆಥಡ್ ನ ಯೂಸ್ ಮಾಡಿ. ನೆಕ್ಸ್ಟ್ ನೋಡೋಣ, ದಿ ಪರ್ಸೆಂಟೇಜ್. ಓಕೆ, ಕ್ವಶನ್ ಏನು, ದಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ NaOH. ಸೊ NaOH, ಓಕೆ, ಪರ್ಸೆಂಟೇಜ್ ಆಫ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಕಾಣಿಸ್ತಿದ್ಯಾ ನಿಮ್ಗೆ? NaO ಕಾಣಿಸ್ತಿದೆ, ಪರ್ಸೆಂಟೇಜ್. ಸೊ ಆಕ್ಸಿಜನ್ ಪರ್ಸೆಂಟೇಜ್ ಹೆಂಗ್ ಕಂಡುಹಿಡಿತೀರಾ? ಮಾಸ್ ಆಫ್ ದಟ್ ಆಕ್ಸಿಜನ್ ಡಿವೈಡೆಡ್ ಬೈ ಮಾಸ್ ಆಫ್ ಕಾಂಪೊನೆಂಟ್ ಇಂಟು 100. ಸೊ ಹೌದಲ್ವಾ, ಈಗ ಈ ಒಂದು NaOH ಅಲ್ಲಿ ಆಕ್ಸಿಜನ್ ಎಷ್ಟಿದೆ ಅಂತ ನೀವು ಹೆಂಗ್ ಕಂಡುಹಿಡಿತೀರಾ? ಫಸ್ಟ್ ಆಫ್ ಆಲ್ ಆಕ್ಸಿಜನ್ ಏನ್ ಮಾಸ್ ಬೈ ಒನ್ ಕಾಂಪೊನೆಂಟ್ ಏನ್ ಮಾಸ್ ಇಂಟು 100. ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ ಇಂಟು 100 ಮಾಡಲೇಬೇಕು. ಸೊ ಇಲ್ಲಿ ನೋಡಿ, ಆಕ್ಸಿಜನ್ ಅಟಾಮಿಕ್ ಮಾಸ್ ಇಸ್ 16, ದೆನ್ ಮಾಸ್ ಆಫ್ ದಿಸ್ ಕಾಂಪೊನೆಂಟ್ ಇಸ್ ನಥಿಂಗ್ ಬಟ್ 40 into 100. You will be getting it as 40. So what is the right answer? Okay na. Next nodi, question ಏನಂತ 5.0 liter of 0.4 molarity of H2SO4 contains. So basically ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಕ್ಯಾಪಿಟಲ್ ಎಂ ಕೊಟ್ಟಿದ್ದಾರೆ, ಹೌದಲ್ವಾ? ಇವರು ಕ್ಯಾಪಿಟಲ್ ಎಂ ಕೊಟ್ರೆ ನೀವು ಏನ್ ಅರ್ಥ ಮಾಡ್ಕೋಬೇಕು, ಇಲ್ಲಿ ದಿಸ್ ಈಸ್ ಮೊಲಾರಿಟಿ. ಸೊ ಮೊಲಾರಿಟಿ ಫಾರ್ಮುಲಾ ಏನು, ನಾನು ಆಗ್ಲೇ ಹೇಳಿದೆ, ನಂಬರ್ ಆಫ್ ಸೊಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಸೊ ಈ ನಿಮ್ಗೆ ಏನ್ ಕಂಡು ಹಿಡಿಯಕ್ಕೆ ಕೇಳಿದ್ದಾರೆ, ನಂಬರ್ ಆಫ್ ಮೋಲ್ಸ್ ಕಂಟೈನ್ಸ್ ಅಂತ ಕೇಳಿದ್ದಾರೆ. ಸೊ ನಂಬರ್ ಆಫ್ ಮೋಲ್ಸ್ ಆಬ್ವಿಯಸ್ಲಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಸೊ ಏನು ಅಷ್ಟೇ, ಎನ್ನ ಈ ಕಡೆ ಇಟ್ಕೊಳ್ಳಿ, ಎಂ ಇಂಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ಸ್ ಲೀಟರ್ ಮಾಡ್ಕೊಳ್ಳಿ. ಸೊ ಎಂ ಎಷ್ಟು ಕೊಟ್ಟಿದ್ದಾರೆ? 0.4 ಎಂ ಕೊಟ್ಟಿದ್ದಾರೆ, ಹೌದಲ್ವಾ? 0.4 ಎಂ ಅಂದ್ರೆ ಇಲ್ಲಿ ಬರ್ಕೊಳ್ಳಿ, 0.4 ಇಂಟು ಎಷ್ಟು ಲೀಟರ್ಸ್ ಆಫ್ ವಾಲ್ಯೂಮ್ ಕೊಟ್ಟಿದ್ದಾರೆ? 5 ಲೀಟರ್ಸ್. ಸೊ 0.4 into 5, which you will be getting as 2. So your answer is 2. Yes, straight away questions. ಇಂಥವೆಲ್ಲ ಕ್ವಶನ್ಸ್ ನೀವು ಮೋರ್ ದೆನ್ 1 minute ತಗೊಳ್ಳೇಬಾರ್ದು, ಯಾಕಂದ್ರೆ ಒಂದ್ಸತಿ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಕ್ವಶನ್ಸ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬರೋಣ ಈ ಒಂದು ಚಾಪ್ಟರ್ ಇಂದ. ಎಂಪರಿಕಲ್ ಫಾರ್ಮುಲಾ ಆಫ್ ಹೈಡ್ರೋಕಾರ್ಬನ್ ವಿಚ್ ಕಂಟೈನ್ಸ್ 70.34% ಆಫ್ ಹೈಡ್ರೋಜನ್ ಅಂಡ್ 82.66% ಆಫ್ ಕಾರ್ಬನ್. ನಾನು ಹೇಳ್ದೆ ಅಲ್ವಾ, ಈ ತರ ಕ್ವಶನ್ಸ್ ಬರ್ಬೋದು ಎಂಪರಿಕಲ್ ಫಾರ್ಮುಲಾ ಮೇಲೆ. ಸೊ ಬೇಸಿಕಲಿ ಇಂಥ ಕ್ವಶನ್ಸ್ ನೀವು ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಟ್ರಿಕ್ ನೀವು ಏನ್ ಮಾಡ್ಬೇಕು, ಇಲ್ಲಿ ಕಾರ್ಬನ್ ಎಷ್ಟು ಕೊಟ್ಟಿದ್ದಾರೆ ಸಿ ಅಂತ ಬರ್ಕೊಳ್ಳಿ. ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 82.66. ನೆಕ್ಸ್ಟ್ ಹೈಡ್ರೋಜನ್ ತಗೊಳ್ಳಿ, ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ? 17.34%, ಹೌದಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದರದ ಮಾಸ್ ನಂಬರ್ ಇದೆಯಲ್ವಾ, ಅದ್ರ ಜೊತೆ ನೀವು ಡಿವೈಡ್ ಮಾಡ್ಬೇಕು. ನೋಡಿ, ಕಾರ್ಬನ್ ಮಾಸ್ ನಂಬರ್ 12, ಓಕೆನಾ? ಸೊ 82.6 is divided by 12, you will get as 6.9. 17.34 divided by 1 because 1 hydrogen alva, adike. Next to anything divided by 1 is that number itself, so that is 17.34. okay na, nimge ಇಲ್ಲಿ 6.9 and 17.34 ಬಂತು. ಸೊ ನಿಮ್ಗೆ ಸೆಕೆಂಡ್ ಸ್ಟೆಪ್ ಮುಗೀತು. ಫಸ್ಟ್ ಸ್ಟೆಪ್ ಏನು, ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅದರದ್ದು ಮಾಸ್ ನಂಬರ್ ಜೊತೆ ಡಿವೈಡ್ ಮಾಡಿ. ಓಕೆನಾ, ಇಲ್ಲಿ ನಾನು ಹೈಡ್ರೋ ಅಂಡ್ ಕಾರ್ಬನ್ ಎರಡೇ ಕೇಳಿರೋದು, ಇನ್ನೊಂದು ಆಕ್ಸಿಜನ್ ಇನ್ಕ್ಲೂಡ್ ಮಾಡಿ ನೀವು ಅದನ್ನು ತಗೊಳ್ಳಿ. ಅದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದರದ್ದು ಮಾಸ್ ನಂಬರ್ ಜೊತೆ ಡಿವೈಡ್ ಮಾಡಿ. ಓಕೆನಾ, ಸೊ ಈಗ ಇವೆರಡಲ್ಲಿ ಕಡಿಮೆ ಯಾವುದು? ಆಬ್ವಿಯಸ್ಲಿ 6.9 ಕಡಿಮೆ ಇದೆ. 6.9 ಕಡಿಮೆ ಇದೆ. ಸೊ ಲೀಸ್ಟ್ ನಂಬರ್ ಜೊತೆ ನೀವು ಎರಡನ್ನೂ ಡಿವೈಡ್ ಮಾಡಬೇಕು. ಸೊ ಇದನ್ನು 6.9 ಜೊತೆ ಡಿವೈಡ್ ಮಾಡಿ, ಇದನ್ನು 6.9 ಜೊತೆ ಡಿವೈಡ್ ಮಾಡಿ. ಏನ್ ಬರುತ್ತೆ ನಿಮ್ಗೆ? ಸೊ 6.9 divided by 6.9 is 1 and 17.34 divided by 6.9 is 2.5. ಸೊ ಈಗ ನಿಮ್ಗೆ ಏನ್ ಬಂತು ಇಲ್ಲಿ ಲಾಸ್ಟ್ ಆನ್ಸರ್ ಇದು 1 and 2.5. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. 1 and 2.5 ಬಂತು, ಬಟ್ ಇಲ್ಲಿ ಬೇಸಿಕಲಿ ನೋಡಿ 2.5 ನೀವು ಹಾಗೆ ಇಡಕ್ ಆಗಲ್ಲ. ಇಟ್ ಶುಡ್ ಬಿ ಹೋಲ್ ನಂಬರ್, ರೈಟ್? ಸೊ ಇಲ್ಲಿ ನೋಡಿ 1 and 2.5. ಸೊ ಇದನ್ನ ನೀವು ಏನ್ ಈಸಿಯಾಗಿ ಮಾಡ್ಬೋದು ಅಂದ್ರೆ 1 into 2 ಮಾಡ್ಬಿಡಿ. ಓಕೆನಾ, ಯಾಕಂದ್ರೆ ನಾವು ಎಕ್ಸಾಕ್ಟ್ ಆಗಿ ಹೋಲ್ ನಂಬರ್ ಬೇಕಿರೋದ್ರಿಂದ into 2 ಮಾಡಿ. ಸೊ ಯು ವಿಲ್ ಬಿ ಗೆಟಿಂಗ್ ಎಸ್ 2 ಹಿಯರ್. 2.5 into 2 is nothing but 5. ಸೊ ಅದ ಮಲ್ಟಿಪ್ಲೈ ಮಾಡಿ, ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು. ಓಕೆನಾ, ಎರಡಕ್ಕೂ ಮಲ್ಟಿಪ್ಲೈ ಮಾಡಿದಾಗ there is nothing wrong here. ಸೊ that is 2 and 5 ಅಲ್ಲಿ ಇರಬೇಕು. ಸೊ ಈಸಿಯಾಗಿ ನಿಮ್ಗೆ C2H5 ಸಿಗುತ್ತೆ ಅಷ್ಟೇ. ಈವನ್ ಕ್ವಶನ್ ಈ ತರ ಕೇಳಿದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡಿ. ಓಕೆನಾ, ನಾನು ಹೇಳ್ದೆ ಅಲ್ವಾ, ಇದರಲ್ಲಿ ಹೈಡ್ರೋ ಅಂಡ್ ಕಾರ್ಬನ್ ಎರಡೇ ಕೇಳಿದ್ದಾರೆ. ಇನ್ನೊಂದು ಏನಾದ್ರು ಸಬ್ಸ್ಟೆನ್ಸ್ ಇನ್ಕ್ಲೂಡ್ ಮಾಡಿದ್ರೆ, ಆಟಮ್ ಇನ್ಕ್ಲೂಡ್ ಮಾಡಿದ್ರೆ ನೀವು ಅದನ್ನು ಇಲ್ಲಿ ಬರ್ಕೊಳ್ಳಿ. ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ಅದನ್ನು ಅದರದ ಮಾಸ್ ನಂಬರ್ ಜೊತೆ ಡಿವೈಡ್ ಮಾಡಿ. ಆಮೇಲೆ ಈ ಮೂರಲ್ಲಿ ಯಾವ್ದು ಲೀಸ್ಟ್ ಇರುತ್ತೆ ಅದನ್ನ ಮೂರ್ ಜೊತೆಗೂ ಡಿವೈಡ್ ಮಾಡಿ. ಸೊ ನಿಮ್ಗೆ ಒಂದು ಏನೋ ವ್ಯಾಲ್ಯೂ ಸಿಗುತ್ತೆ. ಅಕಸ್ಮಾತ್ ಆ ವ್ಯಾಲ್ಯೂ ಕರೆಕ್ಟ್ ಇದ್ರೆ there is no need to multiply with anything. ಓಕೆ, ನೀವು ಅದರಲ್ಲಿ ಬರ್ಕೊಂಡೋಗಿ. ಬಟ್ ಏನಾದ್ರು ಡೆಸಿಮಲ್ಸ್ ಅಲ್ಲಿ ಇದ್ರೆ ಆ ಮೂರನ್ನು ಒಂದ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೊ ಯು ವಿಲ್ ಬಿ ಗೆಟಿಂಗ್ as your final answer. So this is how you have to deal with these types of questions. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ and ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. and ನಿಮ್ಗೆ ಇನ್ ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ಈ ತರ ಇಂಪಾರ್ಟೆಂಟ್ ಟಾಪಿಕ್ಸ್ ಬೇಕು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತಿಳಿಸಿ, so that I can go further. and ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ and ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.